ಹಲೋ ಗೈಸ್, ವೆಲ್ಕಮ್ ಟು ಗಿವ್ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ತುಂಬಾ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಆಗಿರುವಂಥದ್ದು. ಅದಕ್ಕಿಂತಲೂ ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ 10,000 ಸಬ್ಸ್ಕ್ರೈಬರ್ಸ್ ಮಾಡಿಕೊಟ್ಟಿರುವಂಥ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ತಿಳಿಸ್ತಾ ಇವತ್ತಿನ ಅಪ್ಡೇಟ್ಸ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬಾ ಖುಷಿಯಾಗುತ್ತೆ ಈ ಥರದೊಂದು ಅಪ್ಡೇಟ್ಸ್ ಜೊತೆ ಬರೋದಕ್ಕೆ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ, ಲೆಟ್ಸ್ ದ ವಿಡಿಯೋ. ನಾನು ಮೊದಲನೇದಾಗಿ ಮ್ಯಾಕ್ಸ್ ಬಗ್ಗೆ ಮಾತಾಡ್ಕೊಂಡ್ಬಿಡ್ತೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಟೀಮ್ ಏನಿದೆ, ಮೂವಿ ಟೀಮ್ ಏನಿದೆ, ಮ್ಯಾಕ್ಸ್ ಟೀಮ್ ಏನಿದೆ ಅಲ್ಲ, ಇಂಡಿಪೆಂಡೆನ್ಸ್ ಡೇಗೆ ಆಗಸ್ಟ್ 15 ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿರೋವಂಥದ್ದು ಆಲ್ಮೋಸ್ಟ್ ಎಲ್ಲ ಕನ್ಫರ್ಮ್ ಆಗೋಗಿದೆ. ಅದಕ್ಕೂ ಮೊದಲು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಗ್ಗೆ ಮಾತಾಡ್ಕೊಬಿಡೋಣ. ಮ್ಯಾಕ್ಸ್ ಮೂವಿ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿರೋದೇನು ಅಂತಂದರೆ, ಇದು ಆ್ಯಕ್ಚುಲಿ ಟ್ವಿಟರಿಂದ ಯಾವಾಗಲೂ ಬರ್ತಾನೆ ಇದೆ, ಕಮಿಂಗ್ ಸೂನ್ ಅಂತೆಲ್ಲ ಬರ್ತಾನೆ ಇದೆ. ಅದು ಈಗ ಅಫಿಷಿಯಲ್ ಪೋಸ್ಟರ್ ಜೊತೆಗೆ ಮತ್ತೆ ಬರ್ತಿದ್ದಾರೆ. ಟ್ವಿಟ್ಟರಲ್ಲಿ ಅಲ್ದಲ್ಲೇ ಸುದೀಪ್ ಸರ್ನ ಟ್ವೀಟ್ ಅಲ್ದಲೇನೆ ಕಮಿಂಗ್ ಸೂನ್ ಅಂತ ಬಂದಿರೋ ಒಂದು ಪೋಸ್ಟರ್ ಜೊತೆ ಬಂದಿರೋದು ಅಂತಂದರೆ, ಇನ್ನೂ ಒಂದು ನಿಮಗೆ ಎಕ್ಸಾಕ್ಟ್ಲಿ ಈ ಮಂತಲ್ಲೇ ನಿಮಗೆ ಒಂದು ಅಪ್ಡೇಟ್ ಸಿಗುತ್ತೆ. ಅಂದರೆ ರಿಲೀಸ್ ಡೇಟ್ ಬಗ್ಗೆ ಆಗಿರ್ಬೋದು, ಇಲ್ಲ ಗ್ಲಿಮ್ಸ್ ಬಗ್ಗೆ ಆಗಿರ್ಬೋದು. ಆದರೆ ಈಗ ಅದಕ್ಕೆಲ್ಲ ಸಮಯ ಅಲ್ಲ ಅಂತಲೇ ಹೇಳ್ಬೋದು. ಗ್ಲಿಮ್ಸೇ ಕೊಡಬೇಕು ಅಥವಾ ಟ್ರೈಲರ್ ಟೀಸರ್ ಅನ್ನೋದೇ ಕೊಡಬೇಕು. ಅಂದರೆ ಗ್ಲಿಮ್ಸ್ ಅಂದರೆ ಟೀಸರ್ ಆಗುತ್ತೆ, ಟ್ರೈಲರ್ ಡೈರೆಕ್ಟಾಗಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆಂದರೆ ಆಲ್ರೆಡಿ ನೀವು ಒಂದು ಟೀಸರ್ನ ಕೊಟ್ಟಿರೋದ್ರಿಂದ ಸೆಕೆಂಡ್ ಗ್ಲಿಮ್ಸ್ನ ನೋಡೋದಕ್ಕೂ ಮೊದಲು ನಾವು ಒಂದು ಟ್ರೈಲರ್ನ ನೋಡಿಬಿಟ್ರೆ ಪ್ರಮೋಷನ್ಗೆ ತುಂಬಾ ಈಸಿ ಆಗುತ್ತೆ. ಯಾಕೆಂದರೆ ಜುಲೈ ಮಂತಲ್ಲೇ ಅಲ್ವಾ ಅನೌನ್ಸ್ಮೆಂಟ್ ಮಾಡ್ತಾ ಆಗಿರೋವಂಥದ್ದು. ಸೊ ಅಫಿಷಿಯಲಾಗಿ ಅವ್ರ ಪೋಸ್ಟರ್ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ, ಓಕೆ ಆಗಸ್ಟ್ 15 ಬರೋದಕ್ಕೆ ಹೊರಟಿದ್ದಾರೆ, ಸೊ ಈಗ ಅನೌನ್ಸ್ಮೆಂಟ್ ಮಾಡೋದಕ್ಕೂ ಹೊರಟಿದ್ದಾರೆ ಅಂತ. ಇದರಲ್ಲಿ ನಮಗೆ ಅರ್ಥ ಆಗ್ತಾ ಇದೆ ಅಲ್ವಾ. ಈಗ ಮ್ಯಾಕ್ಸ್ ಅಪ್ಡೇಟ್ ಇಷ್ಟ ಆಯಿತು. ಈಗ ನಮಗೆ ಓವರ್ ಆಲ್ ಕನ್ನಡ ಇಂಡಸ್ಟ್ರೀಲಿ ಹೇಳೋದಾದರೆ ಆಗಸ್ಟ್ 15 ಎಷ್ಟೆಲ್ಲ ಮೂವೀಸ್ ಕೂರ್ತಿದೆ ಅಂತ ನಿಮಗೆ ಹಿಂದಿನ ವೀಡಿಯೋಸಲ್ಲೆಲ್ಲ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆಗಸ್ಟ್ 9 ಕೂಡ ಭೀಮಾ ಮೂವಿ ಬರೋಕೊಟ್ಟಿದೆ. ಅದ್ರದ್ದೊಂದು ಸಾಂಗ್ ಕೂಡ ರಿಲೀಸ್ ಆಗಿದೆ. ಪಕ್ಕ ಲೋಕಲ್ ಸಾಂಗ್ಸೇ ಆಗಿರುವಂಥದ್ದು. ಆದರೆ ನನಗೊಂದು ಇಷ್ಟ ಆಗಿರುವಂಥ ಸಾಂಗ್ ಏನಿದೆಯಲ್ಲ ಭೀಮಾದಲ್ಲಿ, ಅದು ಸೈಕ್ ಅಂತ ಇದೆಯಲ್ಲ ಅದು. ಯಾಕೆಂದರೆ ಅದರಲ್ಲಿ MC ಬಿಜು ಮತ್ತು ಡಿಟ್ಟೋ ಅವರು ಸಖತ್ತಾಗಿ ಆಡಿದ್ದಾರೆ. ಆದರೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಅದು ಬಿಟ್ಟರೆ ನನಗೆ ಯಾವುದೋ ಆ ಥರ ಸಾಂಗ್ ಸಿಡಿಸಲಿಲ್ಲ. ಬಟ್ ಮೂವಿ ಮಾತ್ರ ಪಕ್ಕ ಲೋಕಲ್ ಮೂವಿನೇ ಆಗಿರುವಂಥದ್ದು. ಆ್ಯಂಡ್ ಹೇಳ್ದಾಗೇನೆ ಕ್ಲಾಶ್ ಆದರೆ ಈ ಥರ ಆಗಬೇಕು, ಕನ್ನಡನೇ ಕ್ಲಾಶ್ ಆಗಬೇಕು. ಯಾಕೆಂದರೆ ಎರಡು ಮೂವೀಸ್ನ ನಾವು ನೋಡೋದಕ್ಕೆ ರೆಡಿಯಾಗಿದ್ದೀವಿ. ಯಾಕೆಂದರೆ ಅದು ಕನ್ನಡ ಮೂವೀಸ್ ಆಗಿರುವಂಥದ್ದು. ಜುಲೈ 4 ಹೇಮಂತ್ ರಾವ್ ಅವರ ಡೈರೆಕ್ಷನಲ್ಲಿ ಬರ್ತಿರುವಂತಹ ಶಿವರಾಜ್ ಕುಮಾರ್ ಅವರ ಮೂವಿ ಏನಿದೆ, ಇದ್ರದ್ದೊಂದು ಅನೌನ್ಸ್ಮೆಂಟ್ ಆಗೋಕೆ ಹೊಟ್ಟಿರುವಂಥದ್ದು ಜುಲೈ 4 ಆಗಿರುವಂಥದ್ದು. ಆ್ಯಂಡ್ ಈಗಲ್ಲಿ ವೆಯ್ಟಿಂಗ್. ಯಾಕೆಂದರೆ ನಿಮಗೆ ಆ ಪೋಸ್ಟರ್ ನೋಡಿದ್ರೆ ಇದು ಈಗೇನು ನೋಡ್ತಿದ್ದೀರಲ್ಲ, ಇದು ಅಫಿಷಿಯಲ್ ಪೋಸ್ಟರ್ ಅಲ್ಲ, ಬಟ್ ಅದ್ರ ಹಿಂದೆ ಇರುವಂಥದ್ದು ಬ್ಯಾಕ್ಗ್ರೌಂಡ್ ಏನಿದೆಯಲ್ಲ ಅದು ಅಫಿಷಿಯಲ್ ಪೋಸ್ಟರೇ ಆಗಿರುವಂಥದ್ದು. ಸೊ ಅದೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಅಂತ ಅನ್ನಿಸ್ತಾ ಇದೆ. ನೋಡೋಣ ಗುರು, ಬಂದ ಮೇಲೇ ಗೊತ್ತಾಗುವಂಥದ್ದು. ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಈ ಒಂದು ಕ್ಯಾರೆಕ್ಟ್ರಲ್ಲಿ ಹೇಗೆ ಕಾಣಿಸ್ತಾರೆ ಅಂತ, ಅಥವಾ ಏನು ಫಸ್ಟ್ ಲುಕ್ ಏನಿರ್ಬೋದು ಅನ್ನೋದೇ ನನ್ನ ಒಂದು ತಲೆಯಲ್ಲಿ ಯೋಚನೆ ಆಗಿರುವಂಥದ್ದು. ಇನ್ನೂ ಸ್ಟಾರ್ಟ್ ಆಗೋದಕ್ಕೆ ತುಂಬ ಲೇಟ್ ಆಗಬಹುದು. ಏನೇ ಈಗ ಟಾಕ್ಸಿಕ್ ಬಗ್ಗೆ ಮಾತಾಡೋದಾದರೆ ತುಂಬಾ ಮಾಡರ್ನೈಸ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ವಿಷಯ, ಯಶ್ ಅವರಿಗೆ ಇಷ್ಟ ಆಗಿರುವಂಥದ್ದು ಕಲ್ಕಿ ಮೂವಿ ಏನಿದೆಯಲ್ಲ, ಅವರಿಗೆ ಸೆಕೆಂಡ್ ಪಾರ್ಟ್ ನೋಡಿದ್ಮೇಲೆ ಶಾಕ್ ಆಗಿರ್ಬೋದು ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೆ ಹೇಳಿರೋದು ಮೆನ್ಷನ್ ಮಾಡಿದ್ದಾರೆ ಅವರ ಒಂದು ಟ್ವೀಟಲ್ಲಿ, ಲೈಕ್ ಅದ್ಭುತವಾಗಿರುವಂಥ ವಿಜುವಲ್ಸ್ನ ಹೊಂದಿದ್ದಾರೆ. ಹಾಗೆಯೇ ಡೈರೆಕ್ಟ್ರಿಗೆ ತುಂಬ ಹ್ಯಾಟ್ಸ್ ಆಫ್ ಹೇಳಿದ್ದಾರೆ. ಯಾಕೆಂದರೆ ರಾಜಮೌಳಿ ಅವರೆಲ್ಲ ಬರ್ತಾರೆ ಗುರು ಮೂವಿಲಿ. ರಾಜಮೌಳಿ ಅವರು ಬಂದು ಒಂದು ಟಾಂಟ್ ಕೊಡೋದು, ಅಬ್ಬಾ ಇವನಿಗೆ ಮಾತ್ರ ಸಿಗಬಾರ್ದು ಗುರು, 5 ವರ್ಷ ಜಡ್ದಾಡ್ಬಿಡ್ತಾನೆ ಅಂತ. ಆ ಥರ ಒಂದು ಕಾಮಿಕ್ ಟೈಮಿಂಗ್ಸ್ನೆಲ್ಲ ಮೇಂಟೈನ್ ಮಾಡಿ ಎಲ್ಲೂ ಕೂಡ ಬೋರ್ ಮಾಡ್ದಲೇ ಫಸ್ಟ್ ಆಫ್ ತುಂಬ ಜನಕ್ಕೆ ಬೋರ್ ಆಗಿದೆ. ಯಾಕೆಂದರೆ 3D ನೋಡಿಲ್ಲ ಅಂದರೆ ನನಗೆ ಗೊತ್ತಿಲ್ಲ. ನಾನಂತೂ 3D ನೋಡಿರುವಂಥದ್ದು. 3D ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಆ ನೆಕ್ಸ್ಟ್ ಲೆವೆಲ್, ಆ ಮಹಾಭಾರತ ಪಾರ್ಟ್ನ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ನಿಮಗೆ ಜಸ್ಟ್ ಗ್ಲಿಮ್ಸಲ್ಲಿ ಹಿಂಗೆ ಕೊಡ್ತಾ ಹೋಗ್ತಾರೆ. ಆವಾಗ ಇವ್ರು ಫುಲ್ ಮಹಾಭಾರತ ಮಾಡಿದ್ರೆ ಹೆಂಗಿರುತ್ತೆ ಗುರು ಅಂತ ಯೋಚನೆ ಮಾಡಿ ತಲೆ ಕೆಟ್ಟೋಗಿದೆ ಗುರು. ಹೀಗೇ ಇರಬೇಕು ಅಂತ ಅಂದ್ಕೊಂಡಿದ್ನಲ್ಲ ಮಹಾಭಾರತ, ಅದನ್ನು ಆ ರೀತಿ ತೋರಿಸಿದ್ದಾರೆ. ಅದು 3D ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಆ್ಯಂಡ್ ಟು ಬಿ ಹಾನೆಸ್ಟ್, ಕಲ್ಕಿ ಅಂತ ಮೂವಿಗೆ ತುಂಬಾ ಸಪೋರ್ಟ್ ಬೇಕಾಗಿದೆ. ತಕ್ಷಣ ಶಾಕ್ ಆಗೋವಂಥ ರೀತಿ ಒಂದು ಸೆಟ್ ಹಾಕಿರುವಂಥದ್ದು ಅಂತ ಮಾತಾಡ್ಕೊತಾ ಇದ್ದಾರೆ. ಆ್ಯಂಡ್ ತುಂಬಾ ಲಾರ್ಜ್ ಸ್ಕೇಲ್ ಎಳೆದಿದ್ದಾರೆ. ಆ ಲಾರ್ಜ್ ಸ್ಕೇಲ್ ಎಳೆದ್ರೆ ತಾನೇ ನಮಗೆ ಕಾಣಿಸೋವಂಥದ್ದು. ಇನ್ನು ಯಶ್ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಚಿಕ್ಕ ಮೂವೀಸಲ್ಲಿ ನೋಡೋದಕ್ಕಾಗಲ್ಲ, ಲಾರ್ಜ್ ಸ್ಕೇಲ್ ಎಳಿಲೇಬೇಕಾಗುತ್ತೆ. ಈಗ ಪ್ರಭಾಸ್ ಅವರ ಸಿಚುವೇಶನ್ ಕೂಡ ಹಾಗೇನೇ ಇರುವಂಥದ್ದು ಕೂಡ. ಮೈಸೂರಲ್ಲಿ ಒಂದು ಫಿಲ್ಮ್ ಸಿಟಿ ಓಪನ್ ಆಗುತ್ತೆ ಅಂತ, ಅದನ್ನೇ ಅಲ್ವಾ ನಾವು ವೆಯ್ಟ್ ಮಾಡ್ತಿದ್ದಿದ್ದು. ತುಂಬಾ ಮಾರ್ಕೆಟ್ ಓಪನ್ ಆಗುತ್ತೆ ಗುರು ಇಲ್ಲೇನಾದರೂ ಫಿಲ್ಮ್ ಸಿಟಿ ಓಪನ್ ಆದರೆ. ಆ್ಯಂಡ್ ಓಪನ್ ಆಗಿದ್ದ ದಿನ, ಇದೆಲ್ಲ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಓಪನ್ ಆಗಿದ್ದ ದಿನ ಫಸ್ಟ್ ವ್ಲಾಗ್ ನಾನು ಮಾಡೇ ಮಾಡ್ತೀನಿ. ನಾನಂತೂ ಡಿಸೈಡ್ ಆಗಿದ್ದೀನಿ. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಫಿಲ್ಮ್ ಸಿಟಿ, ನೆಕ್ಸ್ಟ್ ಲೆವೆಲ್ ಫಿಲ್ಮ್ ಸಿಟಿ, ಬರೀ ಫಿಲ್ಮ್ ಸಿಟಿ ಅಲ್ಲ, ನೆಕ್ಸ್ಟ್ ಲೆವೆಲ್ನ ಫಿಲ್ಮ್ ಸಿಟಿ ತರಬೇಕು ಅನ್ನೋದು ಗೌರ್ಮೆಂಟಿಂದ ತಂದಿದ್ರೆ ಅಂತ ಯೋಚನೆ ಮಾಡ್ಕೊಂಡು ಯಾವಾಗಿಂದನೋ ನಾನು ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ಇದು ಗೌರ್ಮೆಂಟಿಂದನೇ ಆಗ್ತಿದೆ ಅಂದಾಗ ಓಕೆ ಆಗಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಈಗ ಇನ್ನು ಮಾರ್ಕೆಟ್ ತುಂಬ ದೊಡ್ಡದಾಗುತ್ತೆ ಅಂತಲೇ ಹೇಳ್ಬೋದು. ಭಗೀರಾ ಮೂವಿ ಬಗ್ಗೆ ಹೇಳೋದಾದರೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಫಸ್ಟ್ ಲುಕ್ ಅಂತಲೇ ಫಸ್ಟ್ ಲುಕ್ ಅಲ್ಲ, ಸಾರಿ, ಫಸ್ಟ್ ಸಿಂಗಲ್ ಅನೌನ್ಸ್ಮೆಂಟ್ ಆಗ್ಬೋದು. ಯಾವುದಾದ್ರು ಒಂದು ಸಾಂಗ್, ಫಸ್ಟ್
ಫಸ್ಟ್ ಸಾಂಗ್ ಲೈಕ್ ಥೀಮ್ ಸಾಂಗ್ ಇದೀರಿ ಇನ್ನೂ ಬೆಟರ್ ಅಂತ ಅನ್ಕೊತೀನಿ, ಪ್ರಮೋಷನ್ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇವರ ಅನೌನ್ಸ್ಮೆಂಟು ಲೈಕ್ ಇನ್ನೂ ಲೇಟ್ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ. ಯಾಕೆಂದರೆ ಈ ಇಯರ್ ಕೂಡ ಇವರು ರಿಲೀಸ್ ಮಾಡುವಂಥ ಯೋಚನೆ ಮಾಡ್ತಾ ಇಲ್ಲ, ಬಂದರೆ ನವಂಬರಿಗೆ ಯೋಚನೆ ಮಾಡ್ಬೋದು ಗುರು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಯೋಚನೆನೇ ಮಾಡಿರಲಿಲ್ಲ ಈ ಒಂದು ಖೈದಿ ನಂಬರ್ ಏನಿದೆ 6106, ಈ ರೀತಿ ಹೈಪ್ ಲೈಕ್ ಟ್ಯಾಟೋ ಮೊದಲನೇದಾಗಿ ಹೇಳ್ತೀನಿ, ಯಾರು ಟ್ಯಾಟೋ ಅಂತ ಹಾಕಿಸ್ಕೋಬೇಡಿ. ನಾನು ಯಾವತ್ತೂ ಟ್ಯಾಟೋ ಹಾಕಿಸ್ಕೊಳ್ಳೋದನ್ನ ಪ್ರಮೋಟೇ ಮಾಡೋಕೆ ಹೋಗಲ್ಲ. ಮೊದಲನೇದಾಗಿ ಅದು ಆಟೋಗೆ ಹಾಕಿಸ್ಕೊತಾರೆ, ಅದು ಖುಷಿ ಆಗುತ್ತೆ ನೋಡೋದಕ್ಕೆ. ಆ್ಯಂಡ್ ಈ ರೀತಿ ಆ 6106 ಅದರಲ್ಲೇ ಬರೆದು ಡಿ ಬಾಸ್ ಅವರ ಮುಖಾನ ಮಾಡಿರುವಂಥದ್ದು ಅದ್ಭುತವಾಗಿರುವಂಥ ವಿಷಯ. ಲೈಕ್ ಈ ಕ್ರೇಜು ಎಲ್ಲದರಲ್ಲೂ, ಎಲ್ಲ ಗಾಡಿಲೂ ಹಾಕ್ತಿದ್ದಾರೆ. ಲೈಕ್ ಟೂರಿಸ್ಟ್ಗಳು ಲಡಾಖಿಗೆ ಹೋಗುವಂಥ ಎಲ್ಲ ಟೂರಿಸ್ಟ್ಗಳೆಲ್ಲ ಹಾಕ್ಕೊತಿದ್ದಾರೆ. ಲೈಕ್ ಆ ಟ್ರಾವೆಲಿಂಗ್ ಮೋಡಲ್ಲಿ ಇರೋರೆಲ್ಲ ಹಾಕಿಸ್ಕೊತಿದ್ದಾರೆ, ಎಲ್ಲ ಆಟೋದವ್ರು ಹಾಕ್ಕೊತಿದ್ದಾರೆ, ಎಲ್ಲ ವೆಹಿಕಲ್. ಅಂದರೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ. ಆ್ಯಂಡ್ ಇದ್ರ ಬಗ್ಗೆ ಏನು ಗೊತ್ತಾ, ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸು ಯಾವ ಡೈರೆಕ್ಟರ್ನ ಹಿಡಿಬೇಕು ಅಂತೆಲ್ಲ ಅಪ್ರೋಚ್ ಮಾಡ್ತಿದ್ದಾರೆ. ಆ್ಯಂಡ್ ಯಾವ ಡೈರೆಕ್ಟರ್ನ ಸ್ಟೋರಿನ ನಾವು ಲಾಕ್ ಮಾಡ್ಕೋಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ದಾರೆ. ರಿಯಲಿ ಇಷ್ಟೆಲ್ಲ ಶಾಕಿಂಗ್ ವಿಷಯ ಹೆಂಗೆ ಬರ್ತಿದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಇದು ಕ್ರೇಜ್ ಅಲ್ವಾ, ಇದೇ ಅಲ್ವಾ ಕ್ರೇಜ್ ಆಗಿರೋವಂಥದ್ದು. ನೀವೆಷ್ಟೇ ಕೆಳಗಡೆ ತಳ್ಳಬೇಕು ಅಂತ ಅಂದ್ಕೊಂಡ್ರು ಈ ಒಂದು ಕ್ರೇಜಿಂದ ಮೇಲೆ ಬರ್ತಾರಲ್ಲ, ಅದು ನೆಕ್ಸ್ಟ್ ಲೆವೆಲ್ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಎಲ್ಲ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಹೇಳ್ತಾ, ಸೊ ಗೈಸ್ ಇದಿಷ್ಟು ಇವತ್ತು ಹೇಳೋಕ್ಕಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.